Hey guys, good morning. Welcome back to Irreplaceable Vibes. Today I'm going to prepare a soya chunks vegetable rice bath ಅಥವಾ ಸೋಯಾ ಚಂಕ್ಸ್ ಪಲಾವ್ ಅಂತ ಹೇಳ್ಬೋದು. ನಾನು ಸೋಯಾ ಚಂಕ್ಸ್ ಹಾಕಿ ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. 1 pot ಮೀಲ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಎರಡಕ್ಕೂ ಆಗುತ್ತೆ. ಟುಡೇ ಈಸ್ ಅ ಸ್ಯಾಟರ್ಡೇ, ಸೊ ಇವತ್ತು ಸಾರೇನು ಮಾಡೋದು ಬೇಡ ಅಂತ ಇದು ಒಂದು ಪಾಟ್ ಮೀಲ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ತುಂಬ ಕೆಲಸ ಇತ್ತು, ಬೆಳಗ್ಗೆನೇ ಮಾಡಿಟ್ಬಿಟ್ರೆ ಥ್ರೂ ಔಟ್ ದ ಡೇ ನಾನು ಕೆಲಸ ಮುಗಿಸ್ಕೊಬೋದು. ಶ್ರೇಷ್ಠ ಕೆಲಸ ಇತ್ತು ಆ್ಯಂಡ್ ನನ್ನ ಸಿಂಗಿಂಗ್ದು ಪ್ರಾಕ್ಟೀಸ್ ಸೆಷನ್ ಇದೆ, ಅಲ್ಲಿ ಹೋಗಬೇಕು, ಪ್ರಾಕ್ಟೀಸ್ ಮಾಡಬೇಕು, ಇದೆಲ್ಲ ಇದೆ. ಹಾಗಾಗಿ ಬೇಗ ಬೇಗ ಮಾಡಿಬಿಟ್ಟು ಹೋಗೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸ್ ರೈಸ್ ಬಾತ್ ಮಾಡೋಕ್ಕೆ ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ವೆಜಿಟೇಬಲ್ಸ್ ಬಂದು 2 ಈರುಳ್ಳಿ, ಚಿಕ್ಕ ಚಿಕ್ಕದು 3 ಟೊಮ್ಯಾಟೊ, ಅರಿಶಿನ ಪುಡಿ ಹಾಕಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ ಆ್ಯಂಡ್ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಕಪ್ಪಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ನಾನು. 2 ಗ್ಲಾಸಸ್ ಆಫ್ ರೈಸ್. 2 ಗ್ಲಾಸಸ್ ಆಫ್ ರೈಸ್ ನನಗೆ 4 ಜನಕ್ಕೆ ಮಧ್ಯಾಹ್ನ ತನಕ ನಮ್ಮ ಮನೇಲಿ ನಾವು ಊಟ ಮಾಡ್ತೀವಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ 1 ಗ್ಲಾಸ್ ಹೆಚ್ಚಿಗೆ ಮಾಡ್ಕೊಳ್ಬೋದು. ಸೊ ನಮಗೆ ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ನಾನು ಇಷ್ಟು ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಾನಿಲ್ಲಿ ಮತ್ತೆ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಫ್ಟ್ ಆಗಬೇಕದು. ಟೊಮ್ಯಾಟೊ, ಈರುಳ್ಳಿ ಆ್ಯಂಡ್ ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ತಾ ನಾನಲ್ಲಿ ಬೇರೆದೆಲ್ಲ ರೆಡಿ ಮಾಡ್ತಾಯಿದ್ದೆ, ಚೆಕ್ ಮಾಡ್ಕೋತಾಯಿದ್ದೆ ಎಲ್ಲ ರೆಡಿ ಆಗಿದೆಯಾ ಅಂತ. ಸೊ ಇಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟನ್ನ ನಾನು ಹಂತವಾಗಿ ಹಾಕ್ತೀನಿ. ಹೇಗಂದರೆ ವೆಜಿಟೇಬಲ್ಸ್ಗೆ ಸ್ವಲ್ಪ ರೈಸ್ ಹಾಕಿದ್ಮೇಲೆ ಸ್ವಲ್ಪ ಆ ಥರ ಅಳತೆ ಕರೆಕ್ಟಾಗಿ ಸಿಗುತ್ತೆ. ಹಾಗಾಗಿ ನಾನು ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಹಾಕ್ತೀನಿ, ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಾಕ್ತೀನಿ ಆ್ಯಂಡ್ ಮತ್ತು ರೈಸ್ ಹಾಕೋವಾಗ ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ಅದು ರೈಸ್ಗೆ ಎಲ್ಲ ಹೊಂದ್ಕೋಬೇಕು ಸಾಲ್ಟ್ ಅಂದ್ಬಿಟ್ಟು ಈ ಥರ ಹಾಕ್ತೀನಿ. 1 ಕಪ್ಪಷ್ಟು ಸೋಯಾ ಚಂಕ್ಸ್ ತೊಗೊಂಡು ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಸೋಕ್ ಮಾಡಿ ಚೆನ್ನಾಗಿ ಹಿಂಡಿ ಎತ್ತಿಟ್ಕೊಂಡಿರೋ ಸೋಯಾ ಚಂಕ್ಸ್ ಇದು ಈ ಥರ ಹಾಕ್ಕೋಬೇಕು. ನಂಗೆ ಏನಂತ ಗೊತ್ತಿಲ್ಲ, ಕುಕ್ಕರ್ನ ನಾನು ಚೆನ್ನಾಗೇ ಇಟ್ಕೊತೀನಿ. ಐ ಡೋಂಟ್ ನೋ ವೈ. ಬರ್ತಾ ಅದು ಯಾಕೆ ಹಂಗೆ ಸಿದೋಗ್ಬಿಡುತ್ತೆ, ಒಂದು ಅರ್ಧ ವಿಷಲ್ ಜಾಸ್ತಿ ಬಂದ್ಬಿಟ್ರು ಸಿದೋಗ್ಬಿಡುತ್ತೆ. ಕುಕ್ಕರ್ ಯಾಕೋ ಈ ನಡುವೆ ನನಗೆ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಥವಾ ಕುಕ್ಕರ್ ಮಟೀರಿಯಲೇ ಸರಿ ಇಲ್ವಾ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಸೊ ಸ್ಯಾಡ್. ನೀಟಾಗಿ ಮೇಂಟೈನ್ ಮಾಡಿದ್ರೂ ಸಿದೋಗ್ಬಿಡುತ್ತೆ, ಬೇಗ ಆಫ್ ಮಾಡಿದ್ರೂ ತಳ ಹಿಡಿದ್ಬಿಟ್ಟಿರುತ್ತೆ, ಏನಂತಲೇ ಗೊತ್ತಿಲ್ಲ. ಉರಿ ಸಹ ಕಮ್ಮಿನೇ ಇಟ್ಟಿರ್ತೀನಿ, ಆದರೂ ಸಮ್ಟೈಮ್ಸ್ ಸಿದೋಗ್ಬಿಡುತ್ತೆ. ಸೊ ಹಿಯರ್ ಇವಾಗೇನು ಸೀದಿಲ್ಲ, ಅದು ಹಾಗೆ ಕಾಣಿಸುತ್ತೆ ಅಷ್ಟೇ. ಇವಾಗ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಾಯಿದ್ದೀನಿ. ಬೀನ್ಸ್, ಕ್ಯಾರೆಟ್ ಇದು ಎರಡೂ ಸೇರಿ ಒಂದು 350 ಗ್ರಾಮ್ಸ್ ಅಷ್ಟು ಬರ್ಬೋದು, 400 ಗ್ರಾಮ್ಸ್ ಅರೌಂಡ್ ಬರ್ಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕು ಅದನ್ನು ಹಾಕ್ಕೊಬೋದು. ನಾನಿಲ್ಲಿ ಇವತ್ತು ಕ್ಯಾರೆಟ್, ಬೀನ್ಸ್ ಮಾತ್ರ ಇತ್ತು, ಅದನ್ನಷ್ಟೇ ಹಾಕಿದ್ದೀನಿ. ಗೆಡ್ಡೆಕೋಸು ಹಾಕ್ಕೊಬೋದು, ಮಶ್ರೂಮ್ ಸಹ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಬಟಾಣಿನೂ ಹಾಕ್ಕೊಬೋದು. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನೋಡಿ ಇದೆಲ್ಲ ಸಾಫ್ಟ್ ಆಗಬೇಕು. ನಾನು ಆಯಿಲ್ ಕೂಡ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ, ಜಾಸ್ತಿ ಆಯಿಲ್ ಬೇಡ ಅಂತ. ನಾನು ಅಡುಗೆನಲ್ಲಿ ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ವೀಡಿಯೋನಲ್ಲಿ, ಅಡುಗೆಯಲ್ಲಿ ನಾನು ಆಯಿಲ್ ತುಂಬ ಕಡಿಮೆ ಮಾಡಿದ್ದೀನಿ ಅಂತ. ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಂಡ್ ಇಲ್ಲಿ ಧನಿಯಾ ಪುಡಿ ಸಹ ಹಾಕ್ತೀನಿ, ನೋಡ್ಕೊಳ್ಳಿ. ಇವಾಗ ಆಲ್ರೆಡಿ ಮಸಾಲನಲ್ಲಿ ಚಕ್ಕೆ, ಲವಂಗ, ಓಲ್ಡ್ ಗರಂ ಮಸಾಲ ಇರೋದ್ರಿಂದ ಗರಂ ಮಸಾಲ ಏನು ಬೇಡ. ಸ್ವಲ್ಪ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಬೇಕು. ಯಾಕಂದರೆ ಆಲ್ರೆಡಿ ಇವಾಗ ಮಸಾಲ ಹಾಕ್ತಾಯಿದ್ದೀನಿ ನಾನು, ಅದರಲ್ಲಿ ಆಲ್ರೆಡಿ ಚಿಲ್ಲಿ ಇರುತ್ತೆ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಗ್ರೀನ್ ಚಿಲ್ಲಿ, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ಟಾರ್ ಅನೀಸ್ ಇದೆಲ್ಲ ಹಾಕಿ ನಾನು ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಇದೊಂದು ಮಸಾಲ, ಇದು ಒಂಥರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದ್ದಂಗೆ, ಸೀಕ್ರೆಟ್ ಮಸಾಲ ಇದ್ದಂಗೆ. ಈ ಮಸಾಲ ಒಂದು ಇದ್ದರೆ ಸಾಕು, ಯಾವುದೇ ರೈಸ್ ಬಾತ್ ಬೇಕಾದರೂ ಮಾಡ್ಬೋದು, ಬಿರಿಯಾನಿ ಸಹ ಮಾಡ್ಬೋದು. ಇದರಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈಸಿ, ಬೇಗ ಆಗೋಗ್ಬಿಡುತ್ತೆ. ಇಷ್ಟೇ, ಇದನ್ನೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕಿ, ಮಸಾಲೆ ಹಾಕಿ, ಅಕ್ಕಿ ಹಾಕಿ ಮುಚ್ಚಿಟ್ಬಿಟ್ರೆ
ನೀರು ಹಾಕಿ ಮುಚ್ಚಿಟ್ರೆ ಮುಗೀತು. 3 ವಿಷಲ್ 4 ವಿಷಲ್ ಬಂದರೆ ಪಲಾವ್ ರೆಡಿ. ಸೊ ಇದು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಇದು ನಾನೇ ಮಾಡ್ಕೊಂಡಿರೋದು, ಮನೆಯಲ್ಲೇ ಮಾಡಿರೋದು. ತುಂಬ ಚೆನ್ನಾಗಿದೆ ಅದು. ನನಗೆ ಅಂಗಡಿ ಧನಿಯಾ ಪುಡಿ ಇಷ್ಟ ಆಗೋದಿಲ್ಲ, ನಾನೇ ಮಾಡ್ಕೊತೀನಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎಲ್ಲ ನಾನೇ ಮಾಡ್ಕೊತೀನಿ. ಸಾಂಬಾರು ಪುಡಿನೂ ಸಹ ಮಾಡಬೇಕು, ಟೈಮ್ ಸಿಗ್ತಾಯಿಲ್ಲ. ಸಾಂಬಾರು ಪುಡಿ ಸಹ ನನಗೆ ಮಾಡ್ಕೊಳ್ಳೋಕ್ಕೆ ಇಷ್ಟ. ಟೈಮ್ ಸಿಕ್ಕಿದಾಗೆಲ್ಲ ಮಾಡಿಟ್ಕೊತೀನಿ. ಒಂದು ½ kg ಅಷ್ಟು ಮಾಡಿಟ್ಕೊತೀನಿ. ತುಂಬ ಜಾಸ್ತಿ ಕೆ ಜಿ ಎಲ್ಲ ಮಾಡಿಟ್ಕೊಂಡ್ರೆ ಅದರದ್ದು ಅರೋಮಾ ಫ್ರೆಗ್ರೆನ್ಸ್ ಎಲ್ಲ ಹೋಗಿಬಿಡುತ್ತಲ್ವ. ಹಾಗಾಗಿ ನಾನು ಒಂದು ½ kg ಅಷ್ಟೇ ಮಾಡಿಟ್ಕೊಳ್ಳೋದು. ಧನಿಯಾ ಪುಡಿನೂ ಅಷ್ಟೇ, ½ kg ಧನಿಯಾನ 1 kg ಅಪ್ರಾಕ್ಸ್ 1 kg ಮಾಡಿಟ್ಕೊಂಡಿದ್ದೆ. ಆಯಿತು, ಧನಿಯಾ ಪುಡಿ ಮಾಡಿ ಆಲ್ರೆಡಿ ಒಂದು 3 months ಆಗಿರ್ಬೋದು. ಆ್ಯಂಡ್ ಚಿಲ್ಲಿ ಪೌಡರು ಅಷ್ಟೇ 1 kg ಮಾಡಿಟ್ಕೊಂಡಿದ್ದೆ. ನೋಡಿ, ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಹಂತವಾಗಿ ಸಾಲ್ಟ್ ಹಾಕ್ತೀನಿ ಅಂತ. ಆ ಥರನೇ ಸಾಲ್ಟ್ ಹಾಕಿದರೆ ಎಲ್ಲ ಮಸಾಲ ಜೊತೆಗೆ ತರಕಾರಿಗೆಲ್ಲ ಸಾಲ್ಟ್ ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅದು. ಅದಕ್ಕೆ ನಾನು ಈ ಥರನೇ ಪಲಾವೆಲ್ಲ ಮಾಡಬೇಕಾದ್ರೆ, ಏನೇ ಒಂದು ಫ್ರೈ ಮಾಡಬೇಕಾದ್ರೂ ಇದೇ ಥರನೇ ಸಾಲ್ಟ್ ಹಾಕ್ಕೊತೀನಿ. ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಇಲ್ಲಿ ಇವಾಗ ಇದನ್ನು ಫ್ರೈ ಮಾಡೋಕ್ಕೆ ಬಿಟ್ಟು ಅಕ್ಕಿ ತೊಳ್ಕೊತಾ ಇದ್ದೀನಿ ಅನಿಸುತ್ತೆ. ವಾಯ್ಸ್ ಓವರ್ ಆ್ಯಕ್ಚುಲಿ ನಾನು ಮಾತಾಡಿದ್ದೀನಿ ವಿಡಿಯೋದಲ್ಲಿ, ಅದು ಚೆನ್ನಾಗಿ ರೆಕಾರ್ಡ್ ಆಗಿಲ್ಲ. ನಾನು ಬ್ಲೂಟೂತಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ರೆಕಾರ್ಡಿಂಗ್ ಆಗಿಲ್ಲ. ಅಕ್ಕಿ ತೊಳ್ಕೊತಾ ಇದ್ದೆ. ಅಕ್ಕಿ ತೊಳ್ಕೊಂಡು ಬರೋ ತನಕ ಅದು ಫ್ರೈ ಆಗಲಿ, ಅದು ಫ್ರೈ ಆಗೋಷ್ಟರಲ್ಲಿ ಅಕ್ಕಿ ತೊಳ್ಕೊಂಡು ಬರೋಣ ಅಂತ ಹೀಗೆ ಅಕ್ಕಿ ತೊಳಿತಾ ಇದ್ದೆ. ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಆಲ್ರೆಡಿ ಅಲ್ಲಿ ಸ್ವಲ್ಪ ನೀರು ಇರೋದ್ರಿಂದ ನೀರು ನೋಡ್ಕೊಂಡು ಹಾಕ್ಕೋಬೇಕು, ಇಲ್ಲಾಂತಂದರೆ ಅನ್ನ ಮುದ್ದೆ ಆಗೋಗ್ಬಿಡುತ್ತೆ. ಕಮ್ಮಿನೂ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು, ನೀರು ಕರೆಕ್ಟಾಗಿರಬೇಕು. ಇಲ್ಲಿ ಆಲ್ರೆಡಿ ½ ಗ್ಲಾಸಷ್ಟು ನೀರಿದೆ. ನಾನು ಅಕ್ಕಿ ಹಾಕಾದ್ಮೇಲೆ ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ ಮಸಾಲ ಜೊತೆ ತರಕಾರಿ ಜೊತೆ ಅಕ್ಕಿ ಹೊಂದ್ಕೋಬೇಕು. ಬಿಸಿ ನೀರು ಕಾಯಿಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ. ಅನ್ನ ಇನ್ನೂ ಉದ್ರಾಗುತ್ತೆ, ಮೆತ್ತಗಾಗಲ್ಲ. ವಾಮ್ ವಾಟರಲ್ಲೂ ಕೋಲ್ಡ್ ವಾಟರಲ್ಲೂ ಏನಿಲ್ಲ, ನಾರ್ಮಲ್ ವಾಟರಲ್ಲೂ ಚೆನ್ನಾಗೇ ಆಗುತ್ತೆ. ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ರೆ ಪಲಾವ್, ರೈಸ್ ಬಾತ್ ಎಲ್ಲ ಮಾಡೋವಾಗ ಬೇಗ ಆಗುತ್ತೆ. ಈಗ ಅರ್ಜೆಂಟಾಗಿ ಮಾಡಬೇಕು, ಬೇಗ ಬಾಕ್ಸಿಗೆಲ್ಲ ಕಟ್ಟಬೇಕು ಅಂತಂದರೆ ಬಿಸಿನೀರು ಕಾಯಿಸಿಟ್ಕೊಂಡ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಇಲ್ಲಿ ನಾನು 3.5 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅಳತೆ ಮಾಡಿಕೊಂಡು. ಈ ಗ್ಲಾಸಲ್ಲೇ ನಾನು ಅಕ್ಕಿ ತೊಗೊಂಡಿದ್ದು, ಹಾಗಾಗಿ ಆ ಗ್ಲಾಸಲ್ಲೇ ನೀರು ಅಳತೆ ಮಾಡಿಕೊಂಡು ಆಲ್ರೆಡಿ ಅರ್ಧ ಗ್ಲಾಸ್ ನೀರಿರೋದ್ರಿಂದ ಇಲ್ಲಿ ನಾನು 3.5 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇಷ್ಟು ಸಾಕು. ಅನ್ನ ಚೆನ್ನಾಗಿ ಉದ್ರಾಗುತ್ತೆ, ಮೆತ್ತಗೂ ಆಗಲ್ಲ ಅಥವಾ ಕಾಳಂಗೂ ಆಗಲ್ಲ. ಉದ್ರಾಗಿ ಮೆತ್ತಗೆ ಇರುತ್ತೆ. ಐ ಮೀನ್ ನಾಟ್ ಮುದ್ದೆ ಮಷಿ ಆಗಲ್ಲ, ಉದ್ರಾಗೇ ಮೆತ್ತಗೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಇಷ್ಟು ನೀರು ಹಾಕಿದ್ರೆ ಸಾಕು. ಲಿಡ್ ಮುಚ್ಚೋಕ್ಕೆ ಮುಂಚೆ, ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ನಾನು ಸಾಲ್ಟ್ ಚೆಕ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಯಾವಾಗಲೂ ಈ ಥರ ಪಲಾವ್, ರೈಸ್ ಬಾತ್ ಎಲ್ಲ ಮಾಡಬೇಕಾದ್ರೆ ಸಾಲ್ಟ್ ಚೆಕ್ ಮಾಡಿದವಾಗ ಸ್ವಲ್ಪ ಮುಂದೆ ಇದೆ ಸಾಲ್ಟ್ ಅಂತ ಅನ್ನಿಸ್ಬೇಕು. ಆವಾಗ ಅದು ಓವರಾಲ್ ಪಲಾವ್ಗೆ, ಮಸಾಲಾಗೆ, ತರಕಾರಿಗೆ, ಅಕ್ಕಿಗೆಲ್ಲ ಹಿಡ್ದಿದೆ ಅಂತ ಅರ್ಥ. ಸ್ವಲ್ಪ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಬಾಯ್ಲ್ ಆಗೋವಾಗ. ಸೊ 4 ವಿಷಲ್ ಬಂತು ನೋಡಿ, ಚೆನ್ನಾಗಾಗಿದೆ. ಎಲ್ಲೂ ಮಷಿ ಆಗಿಲ್ಲ, ಮುದ್ದೆ ಆಗಿಲ್ಲ, ಚೆನ್ನಾಗಾಗಿದೆ. ಸೋಯಾ ಚಂಕ್ಸ್ ಒಳ್ಳೆ ಮಟನ್ ಪೀಸಸ್ ಥರ ಕಾಣಿಸ್ತಾ ಇದೆ. ಮೈ ಗಾಡ್, ನನಗೆ ನಿಜವಾಗ್ಲೂ ಸೋಯಾ ಚಂಕ್ಸ್ ಇಷ್ಟ ಇಲ್ಲ, ಅದ್ರ ಟೇಸ್ಟ್ ನನಗೆ ಇಷ್ಟ ಆಗಲ್ಲ. ಬಟ್ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ, ಅದಕ್ಕಾಗಿ ಮಾಡ್ತೀನಿ. ಚೆನ್ನಾಗಿರುತ್ತೆ, ಇಟ್ ವಿಲ್ ಬಿ ವೆರಿ ಟೇಸ್ಟಿ. ಬಟ್ ನಂಗೆ ಪರ್ಸ್ನಲಿ ನಾನು ಸೋಯಾ ಚಂಕ್ಸ್ ಅಷ್ಟು ಇಷ್ಟಪಡಲ್ಲ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೇಲಿ, ಇಷ್ಟ ಆಗುತ್ತೆ. ಪಲಾವ್ ಮಾಡಿದ್ದು, ಪಲಾವಲ್ಲಿ, ರೈಸ್ ಬಾತಲ್ಲಿ ಈ ಥರ ಹಾಕಿದರೆ ಇಷ್ಟಪಟ್ಟು ತಿಂತಾರೆ. ಇಟ್ಸ್ ನಾಟ್ ಎನ್ ಇಶ್ಯೂ. ನನಗೆ ಇಷ್ಟ ಆಗಲ್ಲ ಅಷ್ಟೇ. ನೋಡಿ, ಮಾಡೋರಿಗೆ ಅದು ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಮಾಡ್ತೀವಿ ಬಿಕಾಸ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ. ಸೊ ಪ್ಲೇಟಿಂಗ್ ಮಾಡಾದಮೇಲೆ ಈ ಥರ ಕಾಣಿಸ್ತಾ ಇತ್ತು. ಮೊಸರು ಬಜ್ಜಿ ಮಾಡಿದೆ. ಮೊಸರು ಬಜ್ಜಿ ವೀಡಿಯೋ ಸಹ ಅಲ್ಲಿ ಟ್ಯಾಗ್ ಮಾಡಿದ್ದೀನಿ. ಆ್ಯಂಡ್ ವೀಡಿಯೋನ ಎಂಡ್ವರೆಗೂ ನೋಡಿ. ದಿಸ್ ಇಸ್ ಮಸಾಲ ಐಟಮ್ಸ್ ಏನೇನು ಹಾಕ್ಕೊಬೇಕು ಅಂತ.